ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಜೊಮೊಟೊ ನಂಬರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಬಟ್ ಫ್ರೆಂಡ್ಸ್, ಇಷ್ಟೊಂದು ಸ್ಟಾಕ್ ಮೂವ್ ಆಗೋದಕ್ಕೆ ರೀಸನು ಇವರ ರಿಸಲ್ಟ್ಸು ಎಕ್ಸ್ಟ್ರಾರ್ಡಿನರಿ ಆಗಿನೂ ಬಂದಿಲ್ಲ. ಕಂಪ್ನಿಯವರು ತಗೊತಿರೋಂಥ ಇಂಪಾರ್ಟೆಂಟ್ ಸ್ಟೆಪ್ಸು ರಿಸಲ್ಟ್ಸಲ್ಲಿ ಏನೂ ಇಲ್ಲ ಅಂದರೆ ರಿಸಲ್ಟ್ಸಲ್ಲೂ ಸ್ವಲ್ಪ ಚೇಂಜ್ ಇದೆ, ಪಾಸಿಟಿವ್ ಆಗೇ ಗ್ರೋತ್ ಇದೆ. ಆದರೆ ಅದಕ್ಕಂದ್ರೂ ಇಂಪಾರ್ಟೆಂಟ್ ಆಗಿ ಮ್ಯಾನೇಜ್ಮೆಂಟ್ ಕೊಡ್ತಿರೋಂಥ ಸ್ವಲ್ಪ ಕೀ ಸ್ಟೇಟ್ಮೆಂಟ್ಸನ್ನು ನಾವು ಗಮನಿಸಬೇಕು. ಪರ್ಟಿಕ್ಯುಲರ್ ಆಗಿ ಜೊಮೊಟೊ ಅವ್ರ ಹೆಸರು ಹೇಳ್ತಿರೋದು, ನಾವು ಇಲ್ಲಿಂದ ತುಂಬ ರ್ಯಾಪಿಡ್ ಆಗಿ ಫಾಸ್ಟ್ ಆಗಿ ಗ್ರೋತ್ ಆಗಿ ಲಾಸಸ್ನ ಜಾಸ್ತಿ ಮಾಡ್ಕೋಬೇಕಂತ ಅನ್ಕೊಂತಿಲ್ಲ. ಲೋ ಕ್ವಾಲಿಟಿ ಗ್ರೋತ್ ಇದ್ರೂ ನಮಗೆ ಮೀನ್ಸ್ ಇಲ್ಲಿ ಅಕ್ವಿಜಿಷನ್ ಮಾಡಬೇಕು, ಮೀನ್ಸ್ ಇನ್ನೂ ಜಾಸ್ತಿ ಅಕ್ವಿಜಿಷನ್ಸ್ ಮಾಡಬೇಕು, ಇನ್ನೂ ಜಾಸ್ತಿ ನಮಗೆ ಕಸ್ಟಮರ್ಸು ನಮ್ಮ ಆ್ಯಪ್ನ ಯೂಸ್ ಮಾಡಬೇಕನ್ನೋದಲ್ಲ. ನಾವು ಫೋಕಸ್ ಮಾಡ್ತಿರೋದು ಲೋ ಕ್ವಾಲಿಟಿ ಗ್ರೋತ್ ಇದ್ರೂ ಪರವಾಗಿಲ್ಲ, ಆದರೆ ಬೆಟರ್ ಯೂನಿಟ್ ಎಕನಾಮಿಕ್ಸ್ ಇರಬೇಕನ್ನೋ ಥರ ಇವರು ಸ್ಟೇಟ್ಮೆಂಟ್ಸ್ ಮಾಡ್ತಿದ್ದಾರೆ. ಮೀನ್ಸ್ ಅಷ್ಟೊಂದು ಅಗ್ರೆಸಿವ್ ಆಗಿ ಗ್ರೋತ್ ಆಗಿಲ್ಲಾನು ಹೆಚ್ಚು ಸ್ಪೆಂಡಿಂಗ್ ಮಾಡಿ ಲಾಸಸ್ನ ಜಾಸ್ತಿ ಮಾಡ್ಕೋಬೇಕಂತ ಅನ್ಕೊಂತಿಲ್ಲ. ಸ್ಲೋ ಆಗಿ ಗ್ರೋತ್ ಆದ್ರೂ ಪರವಾಗಿಲ್ಲ, ಪ್ರಾಫಿಟಬಿಲಿಟಿ ಸೈಡ್ ನಾವು ಸ್ಟೆಪ್ಸ್ ಹಾಕ್ಬೇಕು ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ಮಾರ್ಕೆಟು ಫಸ್ಟ್ ಥಿಂಗ್ ಪಾಸಿಟಿವ್ ಆಗಿ ತಗೊಂಡಿದೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಇವರ ಎಂಟೈರ್ ರಿಸಲ್ಟ್ಸ್ ನೀವು ಟ್ಯಾಲಿ ಮಾಡಿದ್ರೆ ಅದರಲ್ಲಿ ಈ ಇಂಪಾರ್ಟೆಂಟ್ ಕಂಪ್ಯಾರಿಸನ್ ಕಾಣಿಸುತ್ತೆ. ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ನಲ್ಲಿ ಇವರು 25% ಆಫ್ ದ ರೆವೆನ್ಯೂಸ್ನ ಆಡ್ ಸ್ಪೆಂಡ್ ಮೇಲೆ ಖರ್ಚು ಮಾಡಿದ್ದಾರೆ. ಆದರೆ ಈಗ ಕೇವಲ 14% ಆಫ್ ದ ರೆವೆನ್ಯೂಸ್ ಮಾತ್ರನೇ ಇವರು ಆಡ್ ಸ್ಪೆಂಡಿಂಗ್ಗೆ ಖರ್ಚು ಮಾಡ್ತೀವಿ. ಮೀನ್ಸ್ ಆಲ್ಮೋಸ್ಟ್ 9% ಹತ್ರ ಅಡ್ವರ್ಟೈಸ್ಮೆಂಟ್ ಮೇಲೆ ಸ್ಪೆಂಡಿಂಗ್ ಕಮ್ಮಿ ಮಾಡ್ತೀವಿ. ಅಂಡ್ ಓವರ್ ಆಲ್ ಆಗಿ ಇವ್ರ ಬುಕ್ಸ್ ಅಲ್ಲಿ ಈಗ 12,000 crores ಹತ್ರ ಇನ್ನೂ ಕ್ಯಾಶ್ ಇದೆ. ಅದು ಆಪರ್ಚುನಿಟಿ ಇದ್ದಾಗಲೇ ಯೂಸ್ ಮಾಡ್ತೀವಿ, ಚಿಕ್ಕ ಚಿಕ್ಕ ಅಕ್ವಿಜಿಷನ್ಸ್ಗೆ ಇವ್ರು ಯೂಸ್ ಮಾಡಲ್ಲ ಅನ್ನೋ ಹತ್ರ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ರೀಸೆಂಟ್ ಟೈಮ್ಸ್ ಅಲ್ಲಿ ಬ್ಲಿಂಕಿಟ್ನ ಅಕ್ವಿಜಿಷನ್ ಮಾಡಿದ್ದಾರಲ್ವಾ, ಅದರ ರಿಲೇಟೆಡ್ ಆಗಿನೂ ಈ ಸಲ ಡೇಟಾ ಪೋಸ್ಟ್ ಮಾಡ್ತಾ ಐ ಥಿಂಕ್ ಇವಾಗ್ಲಿಂದನಾದರೂ ಶೇರ್ ಹೋಲ್ಡರ್ಸು ಬ್ಲಿಂಕಿಟ್ ಒಂದು ಅಕ್ವಿಜಿಷನ್ನ ಜೀರೋಗೆ ನೋಡಲ್ಲ ಅಂತ ಅನ್ಕೊಂತ ಬ್ಲಿಂಕಿಟ್ಟನ್ನು ಅಪ್ಕಮಿಂಗ್ ಟೈಮ್ಸಲ್ಲಿ ಗ್ರೋತ್ ಅದನ್ನು ಜೊಮೊಟೊ ರಿಲೇಟೆಡ್ ಆಗಿ ಗ್ರೋತ್ ಫ್ಯಾಕ್ಟರ್ ಆಗಿ ವ್ಯವಹಾರ ಮಾಡತ್ತೆ ಅಂತ ಮ್ಯಾನೇಜ್ಮೆಂಟ್ ಕೊಟ್ಟಿರೋಂಥ ಈ ಕಮೆಂಟ್ಸ್ ಓವರ್ ಆಲ್ ಸ್ಟಾಕ್ ರಿಲೇಟೆಡ್ ಆಗಿ ಇಷ್ಟೊಂದು ಮೂವ್ಗೆ ರೀಸನ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಓವರ್ ಆಲ್ ದಿ ರೆಸ್ಟ್ ಆಫ್ ದಿ ನಂಬರ್ಸ್ ಎಲ್ಲಾನು ನಮಗೆ ರೆವೆನ್ಯೂ ಪ್ರಾಫಿಟಬಿಲಿಟಿ ಮಾರ್ಜಿನ್ಸು ಇನ್ನೂ ಮಾತಾಡ್ಕೊಳ್ಳೋಕೆ ಏನೂ ಇರಲ್ಲ. ಇವ್ರು ಹೇಳ್ತಿರೋದು ಇವ್ರ ಎಂಟೈರ್ ಬಿಸ್ನೆಸ್ ರಿಲೇಟೆಡ್ ಆಗಿ ಅಡ್ಜಸ್ಟೆಡ್ ಎಬಿಟಾ ಲಾಸು ಇವಾಗಂತ ಲಾಸ್ ಅಂತೂ ಕಂಟಿನ್ಯೂ ಆಗ್ತಿದೆ ಅಲ್ವಾ. ಆಪರೇಟಿಂಗ್ ಸೈಡ್ ಅದು ನೆಕ್ಸ್ಟ್ 2 to 4 quarters ಬ್ರೇಕ್ ಇವನ್ಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಫುಡ್ ಡೆಲಿವರಿ ಬಿಸ್ನೆಸ್ ಆಲ್ರೆಡಿ ಪ್ರೀವಿಯಸ್ಲಿನೇ ಬ್ರೇಕ್ ಇವನ್ಗೆ ಬಂದಿದೆ. ಇದಲ್ಲದೆ ರೆಸ್ಟ್ ಆಫ್ ದಿ ಅಡ್ಜಸ್ಟೆಡ್ ಎಬಿಟಾನು ನೆಕ್ಸ್ಟ್ 2 to 4 quarters ಬ್ರೇಕ್ ಇವನ್ಗೆ ಬರುತ್ತೆ. ಮೀನ್ಸ್ ಆನ್ ಆಪರೇಷನಲ್ ಸೈಡನ್ನು ಪ್ರಾಫಿಟಬಲ್ ಆಗಿ ಚೇಂಜ್ ಮಾಡ್ತೀವಿ ಅನ್ನೋ ಥರ ಇವ್ರು ಮಾಡ್ತಿರೋಂಥ ಈ ಕಮೆಂಟ್ಸನ್ನು ನಾವು ಪಾಸಿಟಿವ್ ಆಗಿ ತಗೋಬಹುದು. ಓವರ್ ಆಲ್ ಜೊಮೊಟೊ ನಂಬರ್ಸ್ ಬೆಟರ್ ಆಗೇ ಇದೆ. ಮ್ಯಾನೇಜ್ಮೆಂಟ್ ಕ್ಲಾರಿಟಿ ಟುವರ್ಡ್ಸ್ ದ ಪ್ರಾಫಿಟಬಿಲಿಟಿ ಸೈಡು ಕ್ಲಿಯರ್ ಆಗಿ ಕಾಣಿಸ್ತಾ ಇರೋದು ಸ್ಟಾಕ್ ಇವತ್ತು ಇಷ್ಟೊಂದು ಮೂವ್ಗೆ ಇರೋಂಥ ಬ್ಯಾಕ್ ಇರೋಂಥ ರೀಸನ್. ನೆಕ್ಸ್ಟ್, DCX ಇಂಡಿಯಾ IPO ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಆಲ್ಮೋಸ್ಟ್ 38% ಲಿಸ್ಟಿಂಗ್ ಗೈನ್ಸಿಂದ ಈ IPO ಇನ್ವೆಸ್ಟರ್ಸ್ಗೆ ರಿಟರ್ನ್ ಕೊಟ್ಟಿದೆ. ಅಂಡ್ ಅಲ್ಲಿಂದ ಫರ್ದರ್ ಆಗಿ ಇನ್ನೂ ಮೂವ್ ಆಗ್ತಾ ಕ್ಲೋಸಿಂಗ್ ಪಾಯಿಂಟ್ಗೆ ನಿಯರ್ಲಿ 49% ಲಿಸ್ಟಿಂಗ್ ಡೇ ಗೈನ್ಸಿಂದ DCX ಸಿಸ್ಟಮ್ ಲಿಮಿಟೆಡ್ ಕ್ಲೋಸ್ ಆಗಿದೆ. ನೆಕ್ಸ್ಟು ಇವತ್ತಿನ ಮಾರ್ಕೆಟ್ ಹೀರೋ ಆಫ್ ದಿ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. HDFC ಬ್ಯಾಂಕ್ ಅಂಡ್ HDFC ಇಂಟ್ರಾಡೇನಲ್ಲಿ ಈ 2 ಸ್ಟಾಕ್ಸು ಪರ್ಟಿಕ್ಯುಲರ್ ಆಗಿ ನಿಫ್ಟಿನ ಅಂಡ್ ಈವನ್ ಬ್ಯಾಂಕ್ ನಿಫ್ಟಿನೂ ಒಂದು ಬಿಗ್ ವೇನಲ್ಲಿ ಇಂಪ್ಯಾಕ್ಟ್ ಮಾಡಿವೆ. ಇಂಟ್ರಾಡೇ ಸೆಷನಲ್ಲಿ ಇವು ಬೆಳೀತಾ ಇರೋದು ಬ್ಯಾಕ್ ಅಂತೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್. MSCI ಅಂದರೆ ಮೋರ್ಗ್ಯಾನ್ ಸ್ಟ್ಯಾನ್ಲಿ ಕ್ಯಾಪಿಟಲ್ ಇಂಟರ್ನ್ಯಾಷನಲ್ ನಮ್ಮ ಇಂಡಿಯಾನಲ್ಲಿ ನಿಫ್ಟಿ 50ನಲ್ಲಿ ಸ್ಟಾಕ್ಸ್ ಇರುತ್ತಲ್ವಾ, ಹಾಗೆ ಆ ಸ್ಟಾಕ್ಸ್ಗೆ ಪರ್ಟಿಕ್ಯುಲರ್ ಆಗಿ ವೆಯ್ಟೇಜ್ ಇರುತ್ತಲ್ವಾ. ಲೈಕ್ ಸ್ವಲ್ಪ ಪರ್ಟಿಕ್ಯುಲರ್ ಸ್ಟಾಕ್ಸ್ಗೆ ವೆಯ್ಟೇಜ್ ಜಾಸ್ತಿ, ಸ್ವಲ್ಪ ಪರ್ಟಿಕ್ಯುಲರ್ ಸ್ಟಾಕ್ಸ್ಗೆ ವೆಯ್ಟೇಜ್ ಕಮ್ಮಿ. ಆ ಥರ MSCI ಇಂಡಿಯಾ ಇಂಡೆಕ್ಸ್ ಅಲ್ಲಿ ಆಲ್ಮೋಸ್ಟ್ 118 ಸ್ಟಾಕ್ಸ್ ಹತ್ರ ಇದೆ. ಅದರಲ್ಲಿ HDFC ಬ್ಯಾಂಕು ಎರಡೂ ಇಲ್ಲ, ಕೇವಲ HDFCಗೆ 4th ಲಾರ್ಜೆಸ್ಟ್ ವೆಯ್ಟೇಜ್ ಇದೆ. ಆಲ್ಮೋಸ್ಟ್ 6% ಹತ್ರ MSCI ಇಂಡೆಕ್ಸ್ ಅಲ್ಲಿ HDFCಗೆ ವೆಯ್ಟೇಜ್ ಇದೆ. ಇಲ್ಲಿಂದ ತುಂಬಾ ಟೈಮ್ ಬ್ಯಾಕ್ ವರ್ಗಿರುವಂತ ಇಂಪಾರ್ಟೆಂಟ್ ಕ್ವಶನ್, HDFC ಬ್ಯಾಂಕ್ನಲ್ಲಿ ಮರ್ಜರ್ ಹಾಕೋಗ್ತಿದೆ ಅಲ್ವಾ, ಆ ಥರ ಮರ್ಜರ್ ಆದರೆ HDFC ಎಂಟಿಟಿ ಅನ್ನೋದೇ ಇರಲ್ಲ. HDFC ಶೇರ್ ಹೋಲ್ಡರ್ಸ್ಗೂ HDFC ಬ್ಯಾಂಕ್ ಶೇರ್ಸ್ ಬರುತ್ತಲ್ವಾ, ಅದರಿಂದ HDFC ಆಸ್ ಎ ಎಂಟಿಟಿ MSCI ಇಂಡೆಕ್ಸ್ನಲ್ಲಿ ಇನ್ನು ಕಂಟಿನ್ಯೂ ಆಗತ್ತಾ ಅಥವಾ ಕಂಟಿನ್ಯೂ ಆಗಲ್ಲ. ಒಂದು ವೇಳೆ ಕಂಟಿನ್ಯೂ ಆಗಲ್ಲ ಅಂದರೆ 6.1% ವೆಯ್ಟೇಜ್ ಇರುವಂಥ HDFCನಲ್ಲಿ ಇರುವಂಥ ಫಾರಿನ್ ಇನ್ಸ್ಟಿಟ್ಯೂಷನಲ್ ಆರ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು ಸೆಲ್ ಮಾಡಬೇಕಾಗತ್ತೆ. ಅದರಿಂದ ಅದೊಂದು ನೆಗೆಟಿವ್ ಓವರ್ ಹ್ಯಾಂಗ್ ಆಗಿ ಇಲ್ಲಿವರೆಗೂ HDFCಗೆ ಅಂಡ್ ಈವನ್ HDFC ಬ್ಯಾಂಕ್ ಮೇಲೆ ಅಪ್ಲೈ ಆಗ್ತಾ ಬಂದಿದೆ. ಆದರೆ ನಿನ್ನೆ MSCI ಅವರು ಅವರ ಇಂಡೆಕ್ಸ್ ರಿಲೇಟೆಡ್ ಆಗಿ ರೀಬ್ಯಾಲೆನ್ಸಿಂಗ್ ಮೆಥಡಾಲಜಿಗೆ ಅಮೆಂಡ್ಮೆಂಟ್ಸ್ನ ಮೀನ್ಸ್ ಸ್ವಲ್ಪ ಚೇಂಜಸ್ನ ತಗೊಂಡ್ಬಂದಿದ್ದಾರೆ. ಹಾಗೆ ತಗೊಂಡ್ಬಂದಿರುವಂಥ ಚೇಂಜಸ್ನಲ್ಲಿ ಫಾರಿನ್ ಹೆಡ್ ರೂಮ್ಸ್ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಇರುವಂಥ ರೂಲ್ಸ್ನ ಅಂಡ್ ರಿಸ್ಟ್ರಿಕ್ಷನ್ಸ್ನ ರಿಮೂವ್ ಮಾಡ್ತಾ ಲಾರ್ಜ್ ಕಾರ್ಪೊರೇಟ್ ಎಂಟಿಟೀಸ್ ರಿಲೇಟೆಡ್ ಆಗಿ ನಡೀತಿರುವಂಥ ಡೀಲ್ಸ್ಗೆ ಪಾಸಿಟಿವ್ ಡಿಸಿಷನ್ ತಗೊಂತಾ ಇರೋದ್ರಿಂದ ಪ್ರೀವಿಯಸ್ಲಿ ಮಾರ್ಕೆಟ್ ಅಲ್ಲಿ ಇರುವಂಥ ಕ್ವಶನ್ಸ್ಗೆ
ಏನಿತ್ತು ಕ್ವಶನ್ಸು? HDFC ಬ್ಯಾಂಕ್ ಅಲ್ಲಿ ಮರ್ಜ್ ಆದರೆ HDFC ರಿಲೇಟೆಡ್ ಆಗಿ ಹೈ ವೇಟೇಜ್ ಇರುವಂತ MSCI ಇಂಡಿಯಾ ಇಂಡೆಕ್ಸ್ ನಲ್ಲಿ ಅದು ರಿಮೂವ್ ಮಾಡ್ತಾರಾ? ಆ ತರ ರಿಮೂವ್ ಮಾಡೋ ಕಾರಣವಾಗಿ ದೊಡ್ಡ ಮೊತ್ತದಲ್ಲಿ ಸೆಲ್ಲಿಂಗ್ ಬರುತ್ತೆ ಅನ್ನೋಂತ ಅಲ್ವಾ? ಆದರೆ ಪ್ರೆಸೆಂಟ್ ತಗೊಂಡಿರುವಂತ ಡಿಸಿಷನ್ ಪ್ರಕಾರ HDFC ಬ್ಯಾಂಕ್ ಅಲ್ಲಿ ಮರ್ಜರ್ ಆದ್ಮೇಲೂ HDFC ಬ್ಯಾಂಕ್ MSCI ಇಂಡಿಯಾ ಇಂಡೆಕ್ಸ್ ಅಲ್ಲಿ ಎಂಟರ್ ಆಗೋದಕ್ಕೆ ಚಾನ್ಸ್ ಇದೆ ಅನ್ನೋ ತರ. ಅಂಡ್ ಇವನ್ ವೇಟೇಜ್ ಪ್ರೆಸೆಂಟ್ ಇರುವಂತ 6% ಇಂದ ಆಲ್ಮೋಸ್ಟ್ ಆ ವೇಟೇಜ್ ಡಬಲ್ ಆಗೋದಕ್ಕೆ ಪಾಸಿಬಿಲಿಟಿ ಇರೋ ತರ ಎಕ್ಸ್ಪೆಕ್ಟೇಷನ್ಸ್ ಮಾರ್ಕೆಟ್ ನಲ್ಲಿ ಬಿಲ್ಡ್ ಆಗ್ತಾ ಇರೋದು. ಇವನ್ MSCI ಅವರು ತಗೊಂಡಿರೋ ಚೇಂಜಸ್ ಕಾರಣವಾಗಿ ಮಾರ್ಕೆಟ್ ನಲ್ಲಿ ಈ ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಆಗ್ತಾ ಇರೋದು. ಪ್ರೀವಿಯಸ್ಲಿ ಅನ್ಕೊಂಡಿರೋಂತ HDFC ಬ್ಯಾಂಕ್ ಮರ್ಜ್ ಆಗಿಲ್ಲ ಅಂದ್ರೆ ಸೆಲ್ಲಿಂಗ್ ಬರುತ್ತೇನೋ HDFC ನಲ್ಲಿ ಅನ್ಕೊಂಡಿದ್ರು. ಆದ್ರೆ ಆ ಸೆಲ್ಲಿಂಗ್ ಬರದೆ HDFC ಬಂದು ಇಂಡೆಕ್ಸ್ ಅಲ್ಲಿ ಲಿಸ್ಟ್ ಆಗ್ತಿದೆ ಅಲ್ವಾ? ಅಂಡ್ ಪ್ರೀವಿಯಸ್ಲಿ HDFC ನಲ್ಲಿರುವಂತ ವೇಟೇಜ್ಗೆ ಆಲ್ಮೋಸ್ಟ್ ಡಬಲ್ ವೇಟೇಜ್ ಮಾಡ್ತಾ ಈ ಸಲ HDFCಗೆ ಪ್ರಿಯಾರಿಟಿ ಇರುತ್ತೆ ಅನ್ನೋ ತರ ಮಾರ್ಕೆಟ್ ನಲ್ಲಿ ರನ್ ಆಗಿರುವಂತ ಸ್ಪೆಕ್ಯುಲೇಷನ್ಸ್ HDFCನ ಅಂಡ್ HDFC ಬ್ಯಾಂಕ್ ಎರಡನ್ನೂ ಇಂಟ್ರಾಡೇಸ್ ನಲ್ಲಿ ಪಾಸಿಟಿವ್ ಆಗಿ ಮೂವ್ ಮಾಡಿದೆ. ಇಲ್ಲಿವರೆಗೂ ಯಾರಾದ್ರೂ ಕನ್ಫ್ಯೂಸ್ ಆಗ್ತಾ ಇದ್ರೆ ಇದು ಸಿಂಪಲ್ ಆಗಿ ಜ್ಞಾಪಕ ಇಟ್ಕೊಳ್ಳಿ. ಆ MSCI ಇಂಡೆಕ್ಸ್ ನಲ್ಲಿ ಕೇವಲ HDFC ಮಾತ್ರನೇ ಇದೆ. ಈಗ ಇರುವಂತ HDFC ಬ್ಯಾಂಕ್ ನಲ್ಲಿ ಮರ್ಜ್ ಆಗ್ಬಿಟ್ರೆ HDFC ಬ್ಯಾಂಕ್ ಲಿಸ್ಟ್ ಆಗಲ್ವೇನೋ ಅಂತ MSCI ಇಂಡಿಯಾನಲ್ಲಿ ಮೀನ್ಸ್ ಆ ಇಂಡೆಕ್ಸ್ ನಲ್ಲಿ ಲಿಸ್ಟ್ ಆಗಿಲ್ಲ ಅಂದ್ರೆ MSCI ಇಂಡಿಯಾ ಇಂಡೆಕ್ಸ್ ನ ಬೇಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿರೋ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಎಲ್ಲಾನು HDFC ಸ್ಟಾಕ್ ನ ಸೆಲ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಆತರ ಆಗದೆ HDFC ಬ್ಯಾಂಕ್ ನು ತಗೊಂಡು ಲಿಸ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಅಂಡ್ ಆ ವೇಟೇಜ್ ಇನ್ನೂ ಬೆಳೆಯುತ್ತಲ್ವಾ, ಇನ್ನೂ ಆ ವೇಟೇಜ್ ಬೆಳೆಯುತ್ತಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಸ್ಟಾಕ್ಸ್ ಇನ್ನೂ ಇವತ್ತು ಇಷ್ಟೊಂದು ಮೂವ್ ಮಾಡ್ತಿದೆ. ಅಂಡ್ ಈ ಅಪ್ಡೇಟ್ಸ್ ಜೊತೆಗೆ MSCI ಇಂಡಿಯಾ ಇಂಡೆಕ್ಸ್ ನಲ್ಲಿ 6 ನ್ಯೂ ಸ್ಟಾಕ್ಸ್ ಹತ್ರನೂ ಆಡ್ ಮಾಡಿದ್ದಾರೆ. ಆ ಸ್ಟಾಕ್ಸ್ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ಆ ತರ ಆಡ್ ಮಾಡ್ತಿರೋ ಕಾರಣವಾಗಿ ಅದರಲ್ಲಿ ಎಷ್ಟು ಫಂಡ್ಸ್ ಬರೋದಕ್ಕೆ ಚಾನ್ಸ್ ಇದೆ ಅನ್ನೋ ಡೇಟಾ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಅವು ಲಾರ್ಜ್ ಕ್ಯಾಪ್ಸ್ ನಲ್ಲಿ ಈವನ್ ಸ್ಮಾಲ್ ಕ್ಯಾಪ್ಸ್ ಅಲ್ಲೂ ಯಾವ್ಯಾವ ಸ್ಟಾಕ್ಸ್ ನ ಆಡ್ ಮಾಡಿದ್ದಾರೆ ಅಂಡ್ ಈವನ್ ಡಿಲೀಟ್ ಮಾಡಿದಾರೆ ಲಿಸ್ಟ್ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ನೆಕ್ಸ್ಟ್ PB ಫಿನ್ಟೆಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕು ಇವತ್ತು ಇಷ್ಟೊಂದು ರ್ಯಾಲಿ ಆಗೋದಕ್ಕೆ ಇರುವಂತ ರೀಸನ್ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಆಲ್ಮೋಸ್ಟ್ 2.96% ನಿಯರ್ಲಿ 3% ಪಾಲ್ನ ಬಿಗ್ ಪ್ಲೇಯರ್ಸ್ ಮಧ್ಯದಲ್ಲಿ ಎಕ್ಸ್ಚೇಂಜ್ ಆಗಿದೆ. ಮೀನ್ಸ್ ಸ್ವಲ್ಪ ಜನ ಬಿಗ್ ಪ್ಲೇಯರ್ಸು ಈ ಸ್ಟಾಕ್ನಲ್ಲಿರುವಂಥ ನಿಯರ್ಲಿ 3% ಪಾಲ್ನ ಟ್ರೇಡ್ ಮಾಡ್ತಿದ್ದಾರೆ. ಟ್ರೇಡ್ ಮಾಡಿದ ಕಾರಣವಾಗಿ ಅದು ಆಲ್ಮೋಸ್ಟ್ 500 crores ವರ್ತ್ ಇರುವಂಥ ಶೇರ್ಸು ಇವತ್ತು ಬಿಗ್ ಪ್ಲೇಯರ್ಸ್ ಮಧ್ಯದಲ್ಲಿ ಹ್ಯಾಂಡ್ಸ್ ಅಂತೂ ಚೇಂಜ್ ಆಗಿದೆ. ಮೇ ಬಿ ಯಾರಾದರೂ ಬಿಗ್ ಪ್ಲೇಯರ್ಸು ಈ ಕಂಪ್ನಿ ರಿಲೇಟೆಡ್ ಆಗಿ ಅವ್ರ ಪಾಲ್ನ ತಗೊಂತಿದ್ರು, ಯಾವುದಾದ್ರೂ ಪ್ರಾಮಿನೆಂಟ್ ನೇಮ್ಸ್ ಎಂಟರ್ ಆಗ್ತಾ ಇದ್ರೆ ಅದು ಎಂಡ್ ಆಫ್ ದ ಡೇ ನಮಗೆ NSE ಬ್ಲಾಕ್ ಡೀಲ್ಸ್ ಡೇಟಾನಲ್ಲಿ ಅಪ್ಡೇಟ್ ಆಗುತ್ತೆ. ಅದರಿಂದ ನಮಗೆ ಇವತ್ತು ನೈಟ್ ಅದು ಅಪ್ಡೇಟ್ ಆಗುತ್ತೆ. ಬಟ್ ಇವತ್ತು ಒಂದು ಬಿಗ್ ಟ್ರಾನ್ಸಾಕ್ಷನ್, ಈಕ್ವಿಟಿ ಟ್ರಾನ್ಸಾಕ್ಷನ್ ಅಂತೂ PB ಫಿನ್ಟೆಕ್ ಅಲ್ಲಿ ಕಾಣಿಸಿದೆ ನಮಗೆ. ನೆಕ್ಸ್ಟ್ ನೈಕಾ ಬಗ್ಗೆ ಮಾತಾಡ್ಕೊಳ್ಳೋಣ. ಇಂಟ್ರಾಡೇ ಸೆಷನ್ ಅಲ್ಲಿ ಆಲ್ಮೋಸ್ಟ್ 20% ಹತ್ರ ಅಪ್ಸೈಡ್ಗೆ ಮೂವ್ ಆಗಿ ಟೋಟಲ್ ಆಗಿ ನಿಯರ್ಲಿ 10% ಹತ್ರ ಇವತ್ತು ಗೈನ್ಸ್ ಅಲ್ಲಿ ನೈಕಾ ಕ್ಲೋಸ್ ಆಗಿದೆ. ಇದಕ್ಕೆ ಬ್ಯಾಕ್ 2 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ನಿನ್ನೆ ಅವರು ಎಂಪ್ಲಾಯೀಸ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಕಾಣಿಸಿದೆ ಅಲ್ವಾ? ಆ ಥರ ಕಾಣಿಸ್ತಾರೆ ಅಂತ ಸೆಲ್ಲಿಂಗ್ ಮೀನ್ಸ್ ಒಂದ್ ಸೈಡ್ ಸೆಲ್ ಮಾಡ್ತಿದ್ರೆ ಇನ್ನೊಬ್ರು ಬೈ ಮಾಡ್ತಿದ್ದಾರೆ ಅಲ್ವಾ? ಆ ಥರ ಬೈ ಮಾಡ್ತಿರೋದ್ರಲ್ಲಿ ಮೋಸ್ಟ್ ಆಫ್ ದಿ ಪೀಪಲ್ಸು FPIs ಆಗ್ತಾ ಇರೋದು, ಮೀನ್ಸ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಆಗ್ತಾ ಇರೋದು. ಅಂಡ್ ಇತರ ಸ್ಮಾಲ್ ಪ್ಲೇಯರ್ಸ್ ಲೈಕ್ ಎಂಪ್ಲಾಯೀಸು ಅಂಡ್ ನಾನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು ಎಕ್ಸಿಟ್ ಆಗ್ತಾ ಬಿಗ್ ಪ್ಲೇಯರ್ಸು ಎಂಟ್ರಿ ತಗೊಂತಾ ಇರೋದು ಸ್ಟಾಕ್ ರಿಲೇಟೆಡ್ ಆಗಿ ಸೆಂಟಿಮೆಂಟ್ ನ ಪಾಸಿಟಿವ್ ಆಗಿ ಟರ್ನ್ ಮಾಡಿದ್ರೆ ಇನ್ನೊಂದು ಮಾರ್ಕೆಟ್ ಅಲ್ಲಿ ನಡೆತಿರುವಂತ ಬಿಗ್ ಡಿಸ್ಕಷನ್ ಇವರು ಬೋನಸ್ ದಟ್ಟು 5:1 ಬೋನಸ್ ನ ಒಂದೇ ಸಲಿ ಈಕ್ವಿಟಿನ ಇಷ್ಟೊಂದು ದೊಡ್ಡ ಮೊತ್ತದಲ್ಲಿ ಡೈಲ್ಯೂಟ್ ಮಾಡ್ತಾ ಮೀನ್ಸ್ ಹೊಸ ಶೇರ್ಸ್ ನ ಕ್ರಿಯೇಟ್ ಮಾಡ್ತಾ ಅದನ್ನು ಇಮಿಡಿಯೇಟ್ ಆಗಿ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಬರಲ್ಲ, ಅದಕ್ಕೆ ಟೈಮ್ ಹಿಡಿಯುತ್ತೆ. ಅದರಿಂದ ಈ ಪ್ರೀ IPO ಇನ್ವೆಸ್ಟರ್ಸ್ ಲಾಕ್ ಇನ್ ಕಂಪ್ಲೀಟ್ ಆದ್ಮೇಲೆ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಬರ್ದೆ ಸ್ವಲ್ಪ ಟೈಮ್ ತಗೊಳ್ಳೋದಕ್ಕೆ ನೈಕಾ ಅವರು ಬೋನಸ್ ಇಶ್ಯೂ ಮಾಡಿರೋ ತರ ರಿಕಾರ್ಡ್ ಡೇಟ್ ನು November 3rd ಇಂದ November 11ಗೆ ಚೇಂಜ್ ಮಾಡಿರೋ ತರಾನು. ಆದ್ರೆ ಇವನ್ ರೀಸೆಂಟ್ ಟೈಮ್ಸ್ ಅಲ್ಲಿ ಬಂದಿರುವಂತ ಫಾಲ್ ಎಲ್ಲಾನು ಆಲ್ಮೋಸ್ಟ್ 12% ಆಫ್ ದಿ ಶೇರ್ ಹೋಲ್ಡರ್ಸ್ ನೈಕಾನಲ್ಲಿ ಇದೆ ಅಲ್ವಾ? ಶೇರ್ ಹೋಲ್ಡರ್ಸ್ಗೆ 100x ರಿಟರ್ನ್ಸ್ ಇಂದ ಅವ್ರು ಇನ್ವೆಸ್ಟ್ ಮಾಡಿರೋದಕ್ಕೆ 100 ಟೈಮ್ಸ್ ರಿಟರ್ನ್ಸ್ ಅಲ್ಲಿ ಆಲ್ರೆಡಿ ಅವ್ರು ಇದ್ದಾರೆ. ಅದರಿಂದ ನಾವು ಅಂದ್ರೆ ಈ IPO ಪ್ರೈಸ್ ಇಂದ ನೋಡಿದ್ರೆ 40 to 50% ಫಾಲ್ ಆಗಿರೋ ತರ ಅನ್ಕೊಂತೀವಿ. ಆದ್ರೆ ಅವ್ರ IPO ಪ್ರೈಸ್ಗೆ ತುಂಬಾ ಟೈಮ್ ಬ್ಯಾಕ್ ಬಿಫೋರ್ ಇನ್ವೆಸ್ಟ್ ಮಾಡಿರೋರಲ್ವಾ? ಅದರಿಂದ ಈ ಕಂಪನಿನಲ್ಲಿ ಇನ್ಷಿಯನ್ ಡೇಸ್ ಅಲ್ಲಿ ಇರುವಾಗ ಇನ್ವೆಸ್ಟ್ ಮಾಡಿರೋರು ಅವರು ಕಮ್ಮಿ ಪ್ರೈಸ್ ನಲ್ಲಿ ಅಕ್ವೈರ್ ಮಾಡಿರ್ತಾರೆ ಸ್ಟಾಕ್ನ. ಅವ್ರಿಗೂ ಈ ಪ್ರೈಸ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಅವರು ಎಕ್ಸಿಟ್ ಆಗೋದಕ್ಕೆ ಪ್ರಯತ್ನ ಮಾಡಿದಾರೇನು. ಆದ್ರೆ ಈ ಬೋನಸ್ ಇಶ್ಯೂ ಕಾರಣವಾಗಿ ಅವ್ರ ಈಕ್ವಿಟಿ ಡೈಲ್ಯೂಟ್ ಆಗಿದೆ ಅಂಡ್ ಬೋನಸ್ ಶೇರ್ ಕ್ರೆಡಿಟ್ ಆಗೋದಕ್ಕೂ ಟೈಮ್ ಹಿಡಿಯುತ್ತೆ. ಅದರಿಂದ ಇನ್ ಬಿಟ್ವೀನ್ ಸ್ಟಾಕ್ ಪ್ರೈಸ್ ನಲ್ಲಿ ಸ್ಟೆಬಿಲೈಸ್ ಆಗೋದಕ್ಕೆ ಅಂಡ್ ಈ ಬೋನಸ್ ಇಶ್ಯೂ ಅವರಿಗೆ ಬೆನಿಫಿಟ್ ಆಗಿದೆ. ಅವ್ರಿಗೆ ಬೆನಿಫಿಟ್ ಆಗಿದೆ ಒಂದು ಡಿಸ್ಕಷನ್ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಕೇವಲ ಎಕ್ಸಿಟ್ ಆಗ್ಬೇಕು ಅನ್ನೋ ಅನ್ಕೊಂಡಿರೋರು ಬೋನಸ್ ಶೇರ್ಸ್ ಬಂದ ಮೇಲೆನೆ ಎಕ್ಸಿಟ್ ಆಗ್ತಾರೆ. ಅದು 1 month ಗ್ಯಾಪ್ ಹೀಗೆ ಆಗೇ ಇರಬಹುದು.
ಬೋನಸ್ ಶೇರ್ಸ್ ಕ್ರೆಡಿಟ್ ಆದಮೇಲೆ ಇಲ್ಲಿಂದ 1 ಮಂತ್ ಆದಮೇಲೆ ಬೋನಸ್ ಶೇರ್ಸು ಕ್ರೆಡಿಟ್ ಆದಮೇಲೆ ಸ್ಟಾಕ್ ರಿಲೇಟೆಡ್ ಆಗಿ ಯಾವ ಥರ ಸೆಲ್ಲಿಂಗ್ ಆಕ್ಟಿವಿಟಿ ಇರುತ್ತೋ ನಾವು ಗಮನಿಸಬೇಕಾಗತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.